ಪಾವಗಡ ತಾಲೂಕಿನ ಸಾರ್ವಜನಿಕರೇ ಹುಷಾರು. ಒಂದು ವೇಳೆ ನೀವೇನಾದರೂ ನಾಯಿಯಿಂದ ಕಡಿಸ್ಕೊಂಡ್ರೆ ನಿಮಗೆ ಚಿಕಿತ್ಸೆ ಪಡೆದುಕೊಳ್ಳಲು ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದ ಅನುಕೂಲವಾಗುವುದಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ನಾಯಿ ಕಡಿತಕ್ಕೆ ಚಿಕಿತ್ಸೆ ನೀಡಲು ಇಂಜೆಕ್ಷನ್ನೇ ಇರುವಂತೆ. ಇಂಜೆಕ್ಷನ್ ಸ್ಟಾಕ್ ಇಲ್ಲ, ತುಮಕೂರಿಗೆ ಹೋಗಿ ಅಂತಾರಂತೆ. 13 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇಲ್ಲಿ ವೈದ್ಯರ ಕೊರತೆಯನ್ನು ನೀಗಿಸಲು ಇಲ್ಲಿವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ. ಆದರೆ ಕನಿಷ್ಠ ಪಕ್ಷ ನಾಯಿ ಕಡಿತಕ್ಕೆ ಇಂಜೆಕ್ಷನ್ ಕೊಡಲು ಸಾಧ್ಯವಾಗಲಿಲ್ಲ ಅಂದರೆ ಇನ್ನು ಆಸ್ಪತ್ರೆ ಹೇಗಿರಬೇಕು? ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ನಮ್ಮ ಪರಿಸ್ಥಿತಿಯನ್ನು, ರೋಗಿಗಳ ಪರಿಸ್ಥಿತಿಯನ್ನು ಯಾರು ನೋಡ್ತಾರೆ ಅಂತ ಈ ಒಂದು ಮೇಘನಾ ಇವತ್ತಿ ಪಾವಗಡ ಪವರ್ ನ್ಯೂಸ್ಗೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ. ಏನಮ್ಮ ಹೆಸರು? 12 ಗಂಟೆಗೆ ಬಂದಿರೋದು, ಈಗ 3 ಗಂಟೆ ಆಗಿದೆ. ಅದ್ರ ಬಗ್ಗೆ ಏನು ಹೇಳಿಲ್ವ ಅವರು? ತುಮಕೂರಿಗೆ ಹೋಗಿ ಅಂತಾನ? ನಿಮ್ಮದು ಹೌದಾ? ಏನಾಗಿದೆ ನಿಮಗೆ? ನಾಯಿ ಕಚ್ಚಿದೆ. ಯಾವತ್ತು? ಬೆಳಿಗ್ಗೆನಾ? ಹೆಂಗೆ ಕಚ್ಚಿತ್ತು ನಾಯಿ? ಕಚ್ಬಿಡ್ತಾ? ಓಕೆ. ಈಗ ನೀವು ಎಲ್ಲಿಗೆ ಬಂದಿರಾ? ಇಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್. ಹಾಂ, ಏನು ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀರಾ? ಇಂಜೆಕ್ಷನ್ ಇಲ್ಲ ಅಂತ ತುಮಕೂರಿಗೆ ಹೋಗ್ಬೇಕು, ಒಂದು ಸಿಗಲ್ಲ ಇಲ್ಲಿ ಅಂತ ಹೇಳ್ತಿದ್ದಾರೆ. ತುಮಕೂರಿಗೆ ಹೋಗ್ಬೇಕಂತ? ಹಾಂ, ಇಂಜೆಕ್ಷನ್ ಬರ್ಕೊಟ್ಟಾರೆ ತುಮಕೂರಿಗೆ ಹೋಗಿ ಅಂತ. ಹಾಂ, ಈಗ ಹೆಂಗೆ ನೀವು ಹೋಗೋಕ್ಕಾಗುತ್ತಾ ತುಮಕೂರಿಗೆ? ಇವಾಗ ಹೋಗೋಕ್ಕಾಗಲ್ಲ ಸರ್, ಅರ್ಜೆಂಟ್ ಅಂದರೆ. ಹಾಂ, ಈಗ ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ನಾಯಿ ಕಡಿತಕ್ಕೆ ಇಂಜೆಕ್ಷನ್ ಇಲ್ಲ ಅಂತ ನೀವು ಕೇಳಿಲ್ವಾ? ಇರುತ್ತೆ ಸರ್, ಆದರೂ ಖಾಲಿ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಖಾಲಿ ಆಗಿದೆ ಅಂತವ್ರಾ? ಒಂದು ಬರೋದೇ ಇಲ್ಲ. ನೀವು ಹೇಳಿ. ಹಾಂ, ಒಂದು ಬರೋದೇ ಇಲ್ಲ ಇಂಜೆಕ್ಷನ್ನು. ತುಮಕೂರಿಗೆ ಹೋಗ್ಬೇಕು. ಇನ್ನೊಂದು ಬೇಕಾದ್ರೆ ನಾಳೆ ಬರುತ್ತೆ, ನಾಳೆ ಹಾಕ್ತೀವಿ ಅಂತ ಹೇಳ್ತಾರೆ. ಹಾಂ, ಇನ್ನೊಂದಕ್ಕೆ ತುಮಕೂರಿಗೆ ಹೋಗಬೇಕು, ಅರ್ಜೆಂಟ್ ಹೋಗಬೇಕು ಅಂತ ಹೇಳ್ತಾರೆ. ಅರ್ಜೆಂಟ್ ಹೋಗ್ಬೇಕು. ಇದಕ್ಕೆ ಇಲ್ಲಿ ಇಂಜೆಕ್ಷನ್ ಇಲ್ವಾ? ಇಲ್ಲ ಸರ್. ಯಾಕೆ, ಎಷ್ಟು ದಿನ ಆಗಿದೆ ಆ ಥರ? ಮಧ್ಯದಿಂದ ಖಾಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ. ಅಲ್ಲ, ನೀವು ಈಗ ಇಂಡೆಂಟ್ ಹಾಕ್ತಿರ್ತಾನೆ? ಇಂಡೆಂಟ್ ಆಗ್ತೀವಿ ನಾವು. ಇವತ್ತು ಇಂಡೆಂಟ್ ಮಾಡಿದ್ದೀವಿ, ಸ್ಟಾರ್ಟ್ ಇಲ್ಲ ಅಂತಾನೆ ಹೇಳಿದ್ದಾರೆ. ಇವಾಗ ಅವ್ರು ಬಂದಾಗ ಫೋನ್ ಮಾಡಿ ಕೇಳಿದ್ವಿ, ಏನಾದ್ರು ಬಂದೈತೇನೋ ಕೊಡ್ರಿ ಅಂತ. ಇವಾಗ ಇಲ್ಲ ಅಂತ ಹೇಳಿದ್ರು. ಬೇರೆ PSC ಎಲ್ಲೂ ಇರೋದು? ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಬಾಬುವರವರು 3 ದಿನಗಳ ಕಾಲ ರಜೆ ಮೇಲೆ ತೆರಳಿದ್ದಾರಂತೆ. ಇನ್ನು ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲ ಅಂದರೂ 3 ರಿಂದ 4 ನಾಯಿ ಕಡಿತ ಪ್ರಕರಣಗಳು ಆಗುತ್ತಿವೆ. ಈಗಲಾದರೂ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತಕ್ಕೆ ಚಿಕಿತ್ಸೆಗೆ ಇಂಜೆಕ್ಷನ್ ನೀಡಲು ಮುಂದಾಗಬೇಕೆಂದು ಪಾವಗಡ ತಾಲೂಕಿನ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಬೆಳೆಯುವ ಬೆಳೆಗಳನ್ನು ಸಹ ಉದ್ಯೋಗ ಖಾತ್ರಿ ಯೋಜನೆಗೆ ವಿಸ್ತರಿಸಬೇಕೆಂದು ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ನಾಗಭೂಷಣ ರೆಡ್ಡಿಯವರು ಇಂದು ಬುಧವಾರ ಪಾವಗಡ ತಾಲೂಕಿನ ಬೊಂಬತ್ನಹಳ್ಳಿ ಗ್ರಾಮದಲ್ಲಿ ನಡೆದ ಕೂಲಿ ಕಾರ್ಮಿಕರ ಸಂಘಟನೆಯಲ್ಲಿ ನಡೆದ ಸಭೆಯಲ್ಲಿ ಪತ್ರ ಚಳವಳಿಯನ್ನು ನಡೆಸಿ ಮಾತನಾಡಿದ್ದಾರೆ. ಆದರೆ ಈಗ ನಡೆಯತಕ್ಕಂಥ ಈ NREG ಯೋಜನೆಯಲ್ಲಿ ರೈತರು ಬೆಳೆಯುವ ಆಹಾರ ವಾಣಿಜ್ಯ ಬೆಳೆಗಳಿಗೆ ಈಗ 54 ಬೆಳೆಗಳಿಗೆ ಕೊಡುತ್ತಿದ್ದೀರಿ, ಅದನ್ನು ಸ್ವಾಗತ ಮಾಡ್ತೀವಿ. ಅದೇ ಥರ ರೈತನು ಬೆಳೆಯುವ ಆಹಾರ ಧಾನ್ಯಗಳಾದ ರಾಗಿ, ಭತ್ತ, ಗೋಧಿ, ಜೋಳ, ಶೇಂಗಾ ಒಂದು 15 ಬೆಳೆಗಳಿಗಾದರೂ ಬೆಳೆ ಇಟ್ಟಾಗಿನಿಂದ ಕಟಾವಿನವರೆಗೂ 5 ಎಕರೆ ಒಳಗಡೆ ಇರ್ತಕ್ಕಂಥ 2 ಎಕರೆ, ಅರ್ಧ ಎಕರೆ, ಮುಕ್ಕಾಲು ಎಕರೆ ಇರ್ತಕ್ಕಂಥ ಸಣ್ಣ ಅತಿ ಸಣ್ಣ ರೈತರಿಗೂ ಈ ಯೋಜನೆಯನ್ನು ವಿಸ್ತರಿಸಿದರೆ ಇದರಿಂದ ತುಂಬ ಅನುಕೂಲ ಆಗುತ್ತದೆ. ಈ ಯೋಜನೆ ಏನಪ್ಪ ಅನುಕೂಲ ಅಂದರೆ, ರೈತನು ಬೆಳೆಯುವ ಆಹಾರ ಧಾನ್ಯಗಳು ಒಂದು ಬೆಳೆಗೆ ಎಷ್ಟು ಜನ ಕೂಲಿಯವರಾಗ್ತಾರೋ ಬೆಳೆಯುವಾರೋ ಅಷ್ಟು ಕೂಲಿಯನ್ನು ಆ ಕುಟುಂಬಕ್ಕೆ ಜಾಬ್ ಕಾರ್ಡ್ ಕೊಟ್ಟು ಆ ಕುಟುಂಬದ ಪಹಣಿ ಆಧಾರದ ಮೇಲೆ ಅಷ್ಟು ಕೂಲಿಯನ್ನು ಆ ಕುಟುಂಬಕ್ಕೆ ಕೊಟ್ಟರೆ ತುಂಬ ರೈತನು ಗುಳೆ ಹೋಗೋದು ತಪ್ಪುತ್ತದೆ. ಕೃಷಿ ವೆಚ್ಚ 50% ಕಮ್ಮಿ ಆಗುತ್ತದೆ. ನಾಳೆ ಬೆಳಗ್ಗೆ ಆಹಾರದ ಉತ್ಪತ್ತಿ ಜಾಸ್ತಿ ಆಗುತ್ತದೆ. ಈ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸಲು NREG ಯೋಜನೆಯಡಿಯಲ್ಲಿ ರೈತನು ಸರ್ಕಾರಗಳನ್ನು ಮನವಿ ಮಾಡುತ್ತೇನೆ. 2 ತಿಂಗಳುಗಳಿಂದ ನರೇಗಾ ಕೂಲಿ ಕಾರ್ಮಿಕರಿಗೆ ನರೇಗಾ ಕೂಲಿ ಹಣ ಬಿಡುಗಡೆ ಮಾಡದೇ ಇರುವುದರಿಂದ ಇಂದು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 100 ರಿಂದ
150 ಜನ ಕೂಲಿ ಕಾರ್ಮಿಕರು ಸೇರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರಿಗೆ ಪತ್ರ ಬರೆದು ಪೋಸ್ಟ್ ಬಾಕ್ಸ್ನಲ್ಲಿ ಹಾಕಿ ಪತ್ರ ಚಳವಳಿಯನ್ನು ಮಾಡಿರುತ್ತಾರೆ. ಇನ್ನು ಈ ವೇಳೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ಮುಖಂಡೆ ಕೊತ್ತೂರು ಮಮತಾ ಅವರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.